ಅಯ್ಯೋ ಏನೋ ನಾಗ, ತಾಯಿ ಅಂತಾನು ನೋಡ್ದಲ್ಲ ಹಿಂಗೆ ಹಿಡ್ಕೊಂಡು ಹೋಯ್ತಾ ಇದೆಯಲ್ಲೋ ಎಲ್ಲರ ಮುಂದೆನು. ನಿನ್ಗೇನೋ ನೀಟು ಅನ್ಸಲ್ವೇನೋ? ಹಾ ಅಲ್ಲ, ತಾಯಿ ಅನ್ನೋದೊಂದು ಸ್ವಲ್ಪನೂ ಮರ್ಯಾದೆನೇ ಇಲ್ವಲ್ಲ ನಿಂತಾಗೆ. ಎಣ್ಣೆ ಕುಡ್ದು ಬಂದು ಹಿಂಗೆಲ್ಲ ಗಲಾಟೆ ಮಾಡ್ತೀರಿ. ಏನೋ ಕುರಿ ಮರಿಗಳಿಗೆ ನೀರಿಕ್ಕದು ಒಂದ್ ಸ್ವಲ್ಪ ತಡ ಆಯ್ತಪ್ಪ. ಅಲ್ಲೆಲ್ವ ಎಳ್ಸೇವೆ ತಿನ್ನಕ್ ಹೋಗಿದ್ವಿ, ಅದಕ್ಕೆ ಅಂತ ಹೇಳ್ದಂಗೆಲ್ಲನ ಕುಡ್ದು ಬಂದು ಹಿಂಗೆ ಗಲಾಟೆ ಮಾಡ್ತಾ ಇದೆಯಲ್ಲೋ ಎಲ್ಲರ ಮುಂದೆನು. ನನ್ ಮರ್ಯಾದೆ ಕಳೀತಾ ಇದೆಯಲ್ಲೋ ನಾಗ. ನೀನ್ ಎಂತ ಮಗನು? ಏಯ್ ಮುಚ್ಚು ಬಾಯ್ ಸಾಕು. ನಾನು ಎಂಥ ಮಗ ಅಂತ ಕೇಳ್ತಾ ಇದ್ಯಾ? ನೀನು ಎಂಥ ತಾಯಿ? ಎಂಥ ಮನೆ ಗೌರವಿಸ್ತಿ? ನಿನಗೇನು ಮರ್ಯಾದೆ ಐತಿ? ಹೇಳಿದ್ದೊಂದು ಕೆಲಸ ಮಾಡಲ್ಲ, ಏನೂ ಇಲ್ಲ. ಬಿಟ್ಟು ಊಟ ಸಿಗುತ್ತೆ ಅಂದರೆ ಸಾಕು, ಆ ಕದ್ರೆ ಜೊತೆಗೆ ಎಲ್ಲಿಗೆ ಬೇಕಂದ್ರೆ ಅಲ್ಲಿಗೆ ಓಡೋಗ್ತೀಯ ತಿನ್ನಕ್ಕೆ. ಹೇಳಿದ ಕೆಲಸ ಮಾಡಲ್ಲ. ನಿನಗೇನು ಮರ್ಯಾದೆ ಐತಿ ಈ ಊರಾಗೆ? ನಿನ್ನಿಂದ ನನಗೂ ಮರ್ಯಾದೆ ಇಲ್ಲ ಈ ಊರಾಗೆ. ಹೋಗತ್ತ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೆಲ್ಲ ಅಂತಿದ್ರು ಏ ರಂಗಿ, ಏ ಗಂಗಿ ನೋಡ್ಕೊಂಡು ಸುಮ್ಮನೆ ನಿಂತಿರಲ್ರಿ. ನಾವೇನ್ ಮಾಡೋಣ? ಆಮೇಲೆ ನನ್ನ ಮೇಲೆ ಬಿದ್ರೆ ನಿನಗ್ ಬೀಳ ಏಟು? ನಾನೇನು ಹೇಳಲ್ಲಮ್ಮ. ಅಲ್ಲ, ನಿನ್ನ ಹೇಳ ಮಾತೇ ಕೇಳಲ್ಲ, ತಾಯಿ ಹೇಳೋ ಮಾತ ಇನ್ನು ನನ್ನ ಮಾತು ಕೇಳ್ತಾರ ಅವರು? ನೀನು ಅವ್ರು ಹೇಳೋದ ಕೇಳಿದ್ರೆ ಇವತ್ತು ನಿನ್ ಯಾಕೆ ಬೈಯಾರು? ಓಡೋಗಿದ್ಯಾ ಅಜ್ಜಿ ಮಾತು ಕೇಳ್ಕೊಂಡು ಅರ್ಸವೆ ಉಂಬಕ್ಕೆ ಅಂತಾನ? ಏನ್ ಅರ್ಸೆ ಉಂಬದೇನು ಕೊಳೆ ಹೋಗಿತ್ತ? ನೀರಿಕ್ಬಿಟ್ಟು 2 ಗಂಟೆ 3 ಗಂಟೆ ಹಂಗೆ ಆಮೇಲೆ ಹೋಗ್ಬೋದಾಗಿತ್ತ? ಸಾಯಂಕಾಲ ಒಂದೇ ಸಲ ಹೋಗಿ ಊಟಕ್ಕೆ ಹೋಗಿ ಬರ್ಬೋದಾಗಿತ್ತು. ನೀವು ಹೋಗಿದ್ದೆ ಊಟಕ್ಕೆ ತಾನೆ, ನೀವೇನು ಕೈ ಮುಗಿಯಕ್ಕೆ ಹೋಗಿರಲ್ಲ ಅಲ್ಲಿ. ಅದೆಲ್ಲ ಬೇಕಾಗಿಲ್ಲ. ಈಗ ಹೋಗಿ ಅಡುಗೆ ಮಾಡು, ನಾನು ಇಲ್ಲೇ ಓದ್ತೀನಿ. ಅಟ್ಟೋಗಿ ಓದ್ತೀನಿ, ಅಟ್ಟೋಗಿ ತೋರೋವಷ್ಟರಲ್ಲಿ ಅಡುಗೆ ಮಾಡಿ ಇರಬೇಕು. ಇಲ್ಲ ಅಂದರೆ ಏನಿಲ್ಲ, ಕಲ್ಗುಂಡಿ ತಗೊಂಡು ತಲೆ ಮೇಲೆ ಕೆತ್ತಾಕಿ ಕೊಡ್ತೀನಿ. ಹುಷಾರು. ಅಯ್ಯೋ ದೇವ್ರೆ, ಅಮ್ಮ ಎಂಬುದು ನೋಡಿದೆ ಕಲ್ಗುಂಡಿ ತಗೊಂಡು ತಲೆ ಮೇಲೆ ಕೆತ್ತಾಕ್ತೀನಿ ಅಂತಾನೆ ಬೇವರ್ಸಿ ನನ್ನ ಮಗ. ಅಯ್ಯೋ ಎಂತ ಮಗನ್ ಕೊಟ್ಟಪ್ಪ ದೇವ್ರೆ ನನಗೆ. ಎಂತ ಮಗನ್ ಕೊಟ್ಟೆ ಅಂತಾನ ಈಗ ಹೇಳ್ತಾ ಇದ್ಯ? ಅವ್ರಿಗೂ ಕುಡ್ದು ಹಿಂಗ್ ಮಾತಾಡೋದಕ್ಕೆ ಒಂಥರ ನೀನು ಕಾರಣನೇ. ನಿನಗ್ ಬೇಕಾದಾಗೆಲ್ಲನ ದುಡ್ಡು ಕೊಟ್ಟು ಕಳಿಸ್ತೀಯ. ನಿನ್ ಕೆಲಸ ಆಗ್ಬೇಕು ಅಂದ್ರೆ ಹೋಗಿ ಕುಡಿಯ ಹೋಗು ಅಂತಾನ. ಹಿಂಗೇನ ನಿನ್ನ ಮೈ ನಿನ್ಗೆ ಗ್ರಾಚಾರ ಸುತ್ಕೊಂತು ಅಂದ್ರೆ ಅವಾಗ ಹಿಂಗ ಅಂತೀಯ ಎಂತ ಮಗನ್ ಕೊಟ್ಟಪ್ಪ ದೇವ್ರೇ ಅಂತಾನ. ಸಾಕಮ್ಮ, ನೀನ್ ಹಿಂಗೆ ಆಗಿರೋದಕ್ಕೆ ಮತ್ತಿಗೆ ಅವನು ಹಿಂಗಾಗಿರೋದು. ಲೇನಾಗ ನಾನು ಯಾಕೋ ಹಿಂಗ ಅನ್ನಿಸ್ತೀಯ? ನನಗೆ ಅಲ್ಲಿಂದ ಇಲ್ಲಿಗ ನಾನು ನಡ್ಕೊಂಡು ಬಂದು ಸಾಕಾಗತ್ತೆ, ಸೊಂಟೆಲ್ಲ ಬಿದ್ದೋತು. ನೀನು ಬೇರೆ ಹಿಡ್ಕೊಂಡು ಒಯ್ದೆ ಒಂದು 2 ಏಟ. ಯಪ್ಪ, ನೆಲ್ ಸಿಕ್ಕಿನ ಸಾಕು ಮಣಿಕೆ ಮನ ಆಗೈತೆ ಅಂತದ್ರಾಗೆ ಅಡುಗೆ ಮಾಡು ಅಂತ ಹೇಳ್ತೀಯಲ್ಲೋ ನನಗೆ. ನೀನು ಹೆಂಡ್ತಿ ಇಲ್ವೇನೋ? ಮಾಡಿರ್ತಾಳೆ ಹೋಗು, ನನಗೆ ಕೇಳ್ತಾ ಇದ್ಯಾ? ದಿನ ಅವಳೆ ತಾನೇ ಇಟ್ಟತ್ತಾಗ ಅಡುಗೆ ಮಾಡ್ತಾ ಇದ್ದಿದ್ದು. ಹೋಗು, ಅವಳೆಲ್ಲ ಮಾಡ್ತಾಳೆ. ಅದೆಲ್ಲ ಬೇಕಾಗಿಲ್ಲ. ಅಡುಗೆ ಮಾಡು ಅಂದರೆ ಮಾಡಬೇಕು, ಅಷ್ಟೇನೆ. ಈಗ ಏನನ್ನ ನಾನು ಹೊರೋ ಅಷ್ಟಲ್ಲಿ ಅಡುಗೆ ಆಗಿಲ್ಲ ಅಂತಂದರೆ ಏನೂ ಇಲ್ಲ. ನಾನು ಹೇಳೋದಂಗೆ ಕಲ್ಗುಂಡಿ ತಂಡು ಎತ್ತಾಕೊಡ್ತೀನಿ. ಓದ್ತೀನಿ. ಅಯ್ಯೋ 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 ಅಯ್ಯೋ, ಏನು ಮಾಟ ಮಾಡಿದೀಯ? ಮಾಟಗಾತಿ. ಅವನಿಗೆ ಇಲ್ಲದ್ದು ಹೇಳ್ಕೊಟ್ಟು ಕುಡಿಯೋಕ್ಕೆ ದುಡ್ಡು ಕೊಟ್ಟು ಕಳಿಸಿ ಬಂದು ನಿಮ್ಮ ಅಮ್ಮ ಹಿಡ್ಕೊಂಡು ಒಯ್ಯಿ ಅಂತ ಹೇಳ್ಕೊಟ್ಟಿದ್ದೀನಿ. ಏ ಗಂಗಿ, ಗಯ್ಯಾಳಿ ಗಂಗಿ, ಮರಿಯಾಳಿ ಅತ್ತೆ, ನಾನೇನು ದುಡ್ಡು ಕೊಟ್ಟು ಕಳಿಸಿಲ್ಲ. ಅಯ್ಯಪ್ಪನೇ ಹೋಗಿ ಕುಡ್ದು ಬಂದೈತಿ ನಿನ್ನ ಮ್ಯಾಗ ಸಿಟ್ಟಿಗೆ. ನನಗ್ಯಾಕೆ ಕೇಳ್ತಾ ಇದ್ಯಾ? ಅವತ್ತೇನು ಹೇಳಿದೆ? ನೀನೇ ಹೋಗ್ಬಿಟ್ಟು ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಕುಡಿಯಕ್ಕೆ ದುಡ್ಡು ಕೊಟ್ಟು ಬಂದು ಇವದಿ ಅಂತ ಹೇಳ್ಕೊಟ್ಟಿದ್ದೆ ತಾನೆ? ಅವತ್ತು ನಾನು ಏನು ಹೇಳಿದ್ದೆ ಹೇಳು? ಏನು ಹೇಳಿದ್ದೆ ಅಂತದ್ದ? ಇವತ್ತು ನನ್ನ ಒಯ್ಯಂಗ್ ಮಾಡಿದ್ಯಾ? ಒಂದಲ್ಲ ಒಂದು ದಿವಸ ನಿನ್ನ ಮಗನೇ ನಿನ್ನೆ ಹಿಡ್ಕೊಂಡು ಜಾಡ್ಸ್ ಒದಿತಾನೆ ನೋಡ್ತಾ ಇರುವಂತ ನಿಂತಾಗೆ ಸವಾಲ್ ಹಾಕಿದ್ದೆ. ನೆನಪಾಯ್ತಾ? ಹೌದೌದು. ಅದಕ್ಕೆ ಇವತ್ತು ನೀನೇ ಹಿಂಗ್ ಮಾಡಿಸ್ತಾ ನನಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು. ನಾನೇನು ಮಾಡಿಸ್ತೀನಿ ಅಂತ ಹೇಳಿರ್ಲಿಲ್ಲ, ಮಾಡ್ತಾನೆ ನೋಡ್ತಾ ಇರು ಅಂತಂದೆ. ಹಂಗೆ ಆಯ್ತು ನೋಡು. ನೀನ್ ಮಾಡಿರೋ ಕರ್ಮಕ್ಕೆ ನೀನು ಇವತ್ತು ಅನುಭವಿಸ್ತಾ ಇದ್ಯಾ. ನನಗವತ್ತು ಹಿಡ್ಕೊಂಡು ಹೋದ್ನಲ್ಲ ನಿನ್ ಮಗ, ಇವತ್ತು ನೋಡು ನನಗಿನ್ನ 2 ಜಾಸ್ತಿ ಏಟು ಬಿದ್ದು. ಹೋಗು, ಈಗ ಅಡುಗೆ ಮಾಡ್ಬೇಕಂತೆ. ಅಡುಗೆನ ಆಗಿಲ್ಲ ಅಂತಂದಿದ್ರೆ ಅಂದ್ರೆ ಅಷ್ಟೇನೆ ನಿನ್ ಕತೆ ಗೋವಿಂದ ಮಾಡ್ಬಿಡ್ತಾನೆ. ಕಲ್ಲ ತಲೆ ಮೇಲೆ ಕೆತ್ತಾಕಿ ಹುಡುಗಿ ಅಂದಾಗೆ ಹೇಳಿದ್ದ ಮಾಡಿರು ಮಾಡ್ಬೋದು, ಹೇಳಕ್ಕಾಗಲ್ಲ ಅತ್ತೆ. ಜಲ್ದಿ ಹೋಗಿ ಬಿಸಿ ಬಿಸಿ ಅಡುಗೆ ಮಾಡಕ್ ಹೋಗಿ. ಏನು ಹಿಂಗೆ ಹೇಳ್ತಾ ಇದ್ಯಾ? ಅಂದ್ರೆ ನಾನಿವಾಗ ಅಡುಗೆ ಮಾಡ್ಬೇಕಾ? ಹೌದತ್ತೆ, ನೀನೇ ಅಡುಗೆ ಮಾಡ್ಬೇಕು. ಅದು ಸರಿ, ಸಾರು ಐತಿ ಅಲ್ವಾ? ಒಂದಿಟ್ಟು ಅನ್ನ ಮುದ್ದೆ ಮಾಡಿದ್ರೆ ಸಾಕಲ್ವಾ? ಸಾರೂ ಇಲ್ಲ, ಏನೂ ಇಲ್ಲ. ಏನನ್ನ ಸಾರು ಮಾಡಿ ಮುದ್ದೆ ಅನ್ನ ಯಾತನ ನೆಂಚ್ಕಮಕ್ಕೆ ಮೊಟ್ಟೆ ಪಲ್ಯನ ಯಾತನ ಮಾಡು. ಇಲ್ಲಿದ್ರೆ ಅಯ್ಯಪ್ಪ ಕುಡ್ದು ಬಂದು ಗಲಾಟೆ ಮಾಡುತ್ತೆ ಯಾತ ಮಾಡ್ತಿದ್ರೆ. ಅಷ್ಟೆಲ್ಲ ಮಾಡ್ಬೇಕಾ? ಸಾರು ಮಾಡಿ ಮೊಟ್ಟೆ ಪಲ್ಯನ? ಅಯ್ಯಯ್ಯೋ, ನನಗೆ ಈಗಲೇ ಸೊಂಟ ಆಗಲ್ಲ ಅಮ್ಮ. ಅವನು ಬೇರೆ ಹಿಡ್ಕೊಂಡು ಒದ್ದ, ಅಲ್ಲಿಂದ ಬೇರೆ ನಡ್ಕೊಂಡು ಬಂದ್ವಿ. ಅಬ್ಬ, ಅಯ್ಯೋ. ಲೇ ಸಾಕಮ್ಮ, ಈಗಲಾದ್ರೂ ಬುದ್ಧಿ ಕಲ್ತ್ಕ.
ಸೊಸೆನ ಚೆನ್ನಾಗಿ ನೋಡ್ಕೊ, ಅವಳು ನಿನ್ನ ಚೆನ್ನಾಗಿ ನೋಡ್ಕೊಂತಾಳೆ. ಅದ್ ಬಿಟ್ಬಿಟ್ಟು ಮಗನ್ ಇಲ್ಲದೆಲ್ಲ ಚಿಕ್ಕಿ ವಹಿಸಿ ಸೊಸೆನ ಮಗನು ದೂರ ಮಾಡ್ಬೇಡ. ಇಂಥ ಸೊಸೆ ಸಿಕ್ಕಿರೋದು ಪುಣ್ಯ. ಅಯ್ಯೋ ನನ್ ಮುದ್ದು ಸೊಸೆ, ನಿನ್ ಬಗ್ಗೆ ನನಗೆ ಈಗ ಅರ್ಥ ಆಯ್ತು. ನಿನ್ನಂತ ಸೊಸೆ ಮನ್ಸಿಗೆ ನೋವು ಮಾಡ್ಬಿಟ್ಟೆ. ನನ್ ತಪ್ಪಾಯ್ತು, ಕ್ಷಮಿಸ್ಬಿಡು. ಇನ್ಮೇಲೆ ಯಾವತ್ತೂ ಹಿಂಗ್ ಮಾಡಲ್ಲ ಕಣೆ ಗಂಗಿ. ನಿನ್ನಂತ ಮುದ್ದು ಸೊಸೆ, ಒಳ್ಳೆ ಸೊಸೆಗೆ ನಾನು ತುಂಬಾ ನೋವು ಕೊಟ್ಬಿಟ್ಟೆ ಇಷ್ಟು ದಿನನ. ಇನ್ಮೇಲೆ ನಾನು ಹಂಗೆಲ್ಲ ಮಾಡಲ್ಲ ಕಣೆ. ನನ್ನ ಕ್ಷಮಿಸ್ಬಿಡೆ ಗಂಗಿ, ಕ್ಷಮಿಸ್ಬಿಡು. ಅಯ್ಯೋ ಅತ್ತೆ, ಇದೇನಿದು? ನನ್ನ ಕ್ಷಮೆ ಕೇಳ್ತಾ ಇದ್ದೀರಾ ನೀವು? ನಿಜವಾಗ್ಲೂ ಇದು ನೀವೇನಾ? ಹ್ಞೂ ಕಣೆ ಗಂಗಿ, ನಾನೇ. ನನಗೆ ಕ್ಷಮಿಸ್ಬಿಡು ರಂಗಮ್ಮ, ನನ್ನ ಕ್ಷಮಿಸ್ಬಿಡು. ಏನಾಯ್ತು ಈ ಸಾಕಮ್ಮಗೆ? ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಗಂಗಿ? ಗಂಗಿ ನನ್ ಕ್ಷಮಿಸಿದೀಯೇನೆ? ನನ್ ಕ್ಷಮಿಸಿದೀಯ ತಾನೇ? ಅಯ್ಯೋ ಅತ್ತೆ, ನನ್ನ ಹತ್ರ ನೀವು ಕ್ಷಮೆ ಕೇಳಬಾರ್ದು. ಬಿಡ್ರಿ ಹೋಗ್ಲಿ. ಈ ನಾನು ಏನು ಅಂತ ಈಗಲಾದ್ರೂ ನಿಮ್ಗೆ ಅರ್ಥ ಆಯ್ತಲ್ಲ. ಅಷ್ಟೇ ಸಾಕು ಬಿಡ್ರಿ. ಹೌದಾ? ಹಂಗಾದ್ರೆ ಇವಾಗ ನನ್ನ ಬದಲು ನೀನೇ ಹೋಗಿ ಅಡುಗೆ ಮಾಡ್ತೀಯಾ? ಅಡುಗೆ ಮಾಡ್ಲಿ ಅಂತಾನ ಹಿಂಗೆಲ್ಲ ನಾಟಕ ಮಾಡ್ತಾ ಇದ್ಯಾ? ಹೋಗು, ಅಡುಗೆನೂ ಇಲ್ಲ ಗಿಡ್ಗೇನೂ ಇಲ್ಲ. ನಾನೆಲ್ಲ ನಿಜವಾಗ್ಲೂ ನೀನು ಮನಸ್ಸು ಕರಗ್ಬಿಡ್ತೀಯೇನೋ, ಬದಲಾಗ್ಬಿಟ್ಟೇನೋ ಅಂದ್ಕೊಂಡೆ. ನೀನು ಈ ಜನ್ಮದಾಗ ಬದಲಾಗಲ್ಲ. ಅದೇ ಅಮ್ಮ, ನಾನು ಈ ಸಾಕಮ್ಮ ಮಾತಾಡಿದ್ ಕೇಳಿ ಇದೇನಪ್ಪ ಸಾಕಮ್ಮಗೆ ಇವತ್ತು ಬುದ್ಧಿ ಬಂದಿರಂಗೈತೆ ಅಂತ ನಾನು ಖುಷಿ ಪಟ್ಟೆ ಒಳಗೇನೆ. ಆದ್ರೆ ಇವಳು ಯಾವತ್ತೂ ಬದಲಾಗಲ್ಲ ಅನ್ನೋದು ಗೊತ್ತಾಯ್ತು ಬಿಡು. ನಾನ್ಯಾಕೆ ಬದಲಾಗಬೇಕು? ನಾನು ಹೋಗಿ ಇವಳ್ತಾಗಿ ನಾನು ಕ್ಷಮೆ ಕೇಳ್ತೀನ. ಅದನ್ನ ಕನಸಲ್ಲೂ ಕಾಣ್ಬೇಡ ಕಣೆ ಗಂಗಿ. ಇವತ್ತು ನನಗಾಗಿರೋ ಗತಿ ಇನ್ನೊಂದ್ ದಿವಸ ನಿನ್ಗೂ ಹಾಗೆ ಆಗುತ್ತೆ. ನೆನಪನಾಗಿಟ್ಕೋ. ಈ ಸಾಕಮ್ಮ ನಾಗರವಿದ್ದಂಗೆ. ಆವಿಗೆ 12 ವರ್ಷ ದ್ವೇಷ ಆದ್ರೆ ನನಗೆ ಸಾಯತಕ ದ್ವೇಷ. ನೋಡ್ತಾ ಇರು ನಿನಗೆ ಏನ್ ಮಾಡ್ತೀನಿ ಅಂತಾನ. ಏ ಸಾಕಮ್ಮ, ಸುಮ್ನೆ ಗಂಗಿನ ಕೆಣಕಿ ನೀನ್ ಯಾಕೆ ಅನುಭವಿಸ್ತೀಯ? ಈಗ ಅನುಭವಿಸಿದ್ ಸಾಲ್ದ? ಅಯ್ಯೋ ನಿನ್ ಮಗ ಅಲ್ಲಿ ರೋಡ್ನಾಗೆಲ್ಲ ಬೈಕೆಂಡ್ ಓಡಾಡ್ತಿದ್ದ. ಇಂತ ಅಮ್ಮ ಇದ್ರೆಷ್ಟು ಬಿಟ್ರೆಷ್ಟು ಅಂತಾನ. ಓಹೋ, ನೀವು ಬೇರೆ ಬಂದ್ರ ಇವಳು ಪರವಾಗಿ ಮಾತಾಡಕ್ಕೆ? ಹೋಗೋ, ಉಂಡು ಮನಿಕೆ ಹೋಗಿ. ಕತ್ಲಾಯ್ತು, ನನಗೆ ಹೇಳಕ್ ಬರ್ಬೇಡ. ನಾನು ಹೋಗಿ ಅಡುಗೆ ಮಾಡ್ಬೇಕು. ಬಿಸಿ ಅಡುಗೆ ಮಾಡ್ತೀನಿ. ಆಯ್ತು ಹೋಗಮ್ಮ, ಹೋಗಿ. ಬುಸ್ನಾಗ ನನ್ನೇ ಒಯ್ದೆ ತಾನೇ? ನನ್ನೇ ಒಯ್ದೆ ಅಲ್ವೇ? ನೋಡ್ತಾ ಇರು, ನಿನಗೂ ಅಷ್ಟೇನೆ ಸರಿಯಾಗಿ ಮಾಡ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯಮ್ಮ, ನಾನು ನಿನ್ನ ಒಯ್ಬಾರ್ದಾಗಿತ್ತು, ನೀನಂದು ತಪ್ಪು ಮಾಡಿದೆ ಅಂತಾನ ನೀನೇ ಅಳಬೇಕು. ಹಂಗೆ ಮಾಡ್ತೀನಿ. ನನ್ನ ಮಗನೇ ಎಲ್ಲರೆದ್ರಿಗೂ ನನ್ನ ಒಯ್ದು ನನ್ನ ಮರ್ಯಾದೆ ಕಳೆದೆ ಊರು ತುಂಬ ಬೈಕೆಂಡು ಓಡಾಡ್ತಾ ಇದೆಯಂತೆ. ಇರು ಮಾಡ್ತೀನಿ. ತಂಗಿ ಸರಿಯಾಗಾಯ್ತು ಕಣೆ ಸಾಕಮ್ಮಗೆ. ಮತ್ತೆ ಅವತ್ತು ನೋಡ್ದ ನಮ್ಮ ಅತ್ತೆನೇ ಹೋಗಿ ಇಲ್ಲದೆಲ್ಲ ಹೇಳ್ಕೊಟ್ಟು ಕುಡಿಯೋಕ್ ದುಡ್ಡು ಕೊಟ್ಟು ಬಂದು ಸೊಸೆನ ವಿಚಾರಿಸ್ಕೊ ಮನೆಯಿಂದ ಆಚೆಗಾಕು ಹಂಗೆ ಹಿಂಗೆ ಅಂತಾನೆ ಇಲ್ಲದೆಲ್ಲ ಹೇಳ್ಕೊಟ್ಟವಳು ನಮ್ಮ ಅತ್ತೆ. ನಾನು ಅವತ್ತೇ ಹೇಳಿದ್ದೆ, ಒಂದಲ್ಲ ಒಂದ್ ದಿವಸ ನಿನಗೆ ನೆತ್ತಿರಿಕೆ ಅಂತ ನಿನ್ ಮಗ ನಿನಗೆ ಬೀಳ್ತವೆ, ನನಗೆ ಬಿದ್ದಿರೋ ಏಟು ನಿನಗೂ ಬೀಳ್ತವೆ, ನೋಡ್ತಾ ಇರು ಅಂತಾನ ಹೇಳಿದ್ದೆ. ಹಂಗೆ ಆಯ್ತು. ಅದು ಇಷ್ಟು ಬೇಗ ಬರುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅಕ್ಕದ್ರಜ್ಜಿ ಒಳ್ಳೆ ಕೆಲಸನೇ ಮಾಡವಳೆ. ನಮ್ಮ ಅತ್ತೆನ ಹರ್ಸವೆ ಉಂಬಕ್ಕಂತ ಕರ್ಕೊಂಡೋಗಿ. ಅದಕ್ಕೆ ಮತ್ತೀಗ ದೇವರಿದ್ದಾನೆ, ನೋಡ್ತಾ ಇರ್ತಾನೆ ಒಳ್ಳೇದು ಕೆಟ್ಟದ್ದು ಅಂತಾನ ಹೇಳೋದು. ಸದ್ಯ ನನಗೂ ಸಾಕಾಗಿತ್ತು ಕಲ್ಲೊತ್ತಾಕಿ ಅಡುಗೆ ಮಾಡೋದು. ಹೆಂಗಪ್ಪ ಸಾರು ಬೇರೆ ಇಲ್ಲ ಅನ್ಕೊಂತಿದ್ದೆ. ನನ್ನ ಗಂಡ ಹೆಂಗೋ ನಮ್ಮ ಅತ್ತಿಗೆ ಹೇಳೋದ, ನಾನತ್ತ ಅಡುಗೆ ಆಗತ್ತಕ್ಕ ಒಂದ್ ಸ್ವಲ್ಪ ಹೊತ್ತು ಮನೆ ಕಂತೀನಿ. ಹೌದಾ? ಸರಿ ನಮ್ಮ, ನಾನು ಹೋಗ್ತೀನಿ. ಬಾರೆ ಬಗ್ಗೆ ಹೋಗಿವಂತೆ ನಮ್ಮಂತಕ್ಕೆ ಹೋಗನ್ ಬಾ. ಸರಿ ನಡಿಯಮ್ಮ, ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.